सद्यो जातं प्रपद्यामि सद्यो जाताय वै नमो नमः। भवे भवेनातिभवे भवस्वमान् भवद्भवाय नमः। ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆರ್ಥಿಕ ಸುಸ್ವಾಗತ. ಪ್ರೀತಿ ವೀಕ್ಷಕರೇ, ಅಕ್ಟೋಬರ್ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಥವಾ ಗ್ರಹಗಳ ಪರಿವರ್ತನೆಯನ್ನು ಮೊದಲನೇದಾಗಿ ನೋಡ್ಕೊಂಡು ಬರೋಣ. ಗ್ರಹಗಳ ಪರಿವರ್ತನೆ ಈ ರೀತಿಯಾಗಿದೆ. 2ನೇ ತಾರೀಕು ಬುಧ ಪರಿವರ್ತನೆ ಆಗ್ತಾ ಇದ್ದಾನೆ. ಪುನಃ 27ನೇ ತಾರೀಕು ಕೂಡ ಬುಧ ಪರಿವರ್ತನೆ ಆಗ್ತಾ ಇದ್ದಾನೆ. ನಿಮ್ಮ ರಾಶಿಯಲ್ಲಿ ಇರತಕ್ಕಂತಹ ಗುರು 18ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ, ಕುಟುಂಬ ಸ್ಥಾನಕ್ಕೆ. ಡಿಸೆಂಬರ್ 5ನೇ ತಾರೀಕುವರೆಗೂ ಕೂಡ ಗುರು ಪರಿವರ್ತನೆಯಾಗಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಪುನಃ ಡಿಸೆಂಬರ್ 5ನೇ ತಾರೀಕು ನಿಮ್ಮ ಮನೆಗೆ ಪುನಃ ಗ್ರಹ ಪರಿವರ್ತನೆ ಆಗುತ್ತೆ. ಯಥಾಸ್ಥಿತಿಯಾಗಿ ಶನಿ ಮೀನರಾಶಿಯಲ್ಲಿ ಸ್ಥಿತರಾಗಿದ್ದಾರೆ, ಕುಂಭರಾಶಿಯಲ್ಲಿ ರಾಹುಗ್ರಹ ಸ್ಥಿತರಾಗಿದ್ದಾರೆ, ಸಿಂಹರಾಶಿಯಲ್ಲಿ ಕೇತುಗ್ರಹ ಸ್ಥಿತರಾಗಿದ್ದಾರೆ. ಜೊತೆಗೆ ರವಿ ಕುಜ ಗ್ರಹ ತುಲಾರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಯಥಾಸ್ಥಿತಿಯಾಗಿ ಚಂದ್ರಗ್ರಹ ಪ್ರತಿನಿತ್ಯನೂ ಕೂಡ ಪರಿವರ್ತನೆ ಆಗ್ತಾ ಇರ್ತಾನೆ. ಜನ್ಮಗುರು ನರೋ ದುಃಖಂ. ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಗುರು ಕುಟುಂಬ ಸ್ಥಾನಕ್ಕೆ ಹೋಗ್ತಾ ಇರುವುದು ಒಂದು ಪ್ಲಸ್ ಪಾಯಿಂಟ್ ನಿಮಗೆ. ಯಾವ ರೀತಿ? ಜನ್ಮಗುರು ನರೋ ದುಃಖಂ. ನಿಮ್ಮ ರಾಶಿಯಲ್ಲಿ ಗುರು ಏನೋ ಸ್ಥಿತರಾಗಿದ್ದರು, ಅಂತಹ ಸಂದರ್ಭದಲ್ಲಿ ಅನೇಕ ದುಃಖ ಮತ್ತು ದಾರಿದ್ರ್ಯಗಳನ್ನು ಕೊಡ್ತಾನೆ ಅಂತ. ಅನೇಕ ರೀತಿಯಾಗಿ ಕಷ್ಟಗಳು ಮತ್ತು ಕಾರ್ಪಣ್ಯಗಳನ್ನು ಎದುರಿಸ್ತಾ ಇರ್ತೀರಾ ಅನ್ನುವಂಥದ್ದು. ಈಗ ಕುಟುಂಬಕ್ಕೆ 18ನೇ ತಾರೀಕು ಗುರು ಪರಿವರ್ತನೆ ಆಗ್ತಾ ಇರೋದರಿಂದ ನಿಮಗೆ ಗುರುಬಲ ಬರುತ್ತೆ. ಗುರುಬಲ ಬಂದಾಗ ಸಂಪೂರ್ಣವಾಗಿ ನಿಮ್ಮ ವ್ಯವಹಾರದಲ್ಲಿ ಉನ್ನತ ಪ್ರಗತಿಯನ್ನು ಕಾಣಬಹುದು, ಅಥವಾ ದಿನನಿತ್ಯದ ನಿಮ್ಮ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂತಹ ಲಾಭಗಳನ್ನು ನೀವು ಪಡೆದುಕೊಳ್ಳಬಹುದು. ಜೊತೆಗೆ ನಿಮ್ಮ ಮಕ್ಕಳ ಓದಿನ ವಿದ್ಯಾಭ್ಯಾಸದಲ್ಲೂ ಕೂಡ ಇಷ್ಟು ದಿವಸಗಳ ಕೂಡ ನಮ್ಮ ಮಗ ಓದ್ತಾ ಇಲ್ಲ, ಅಥವಾ ಪರೀಕ್ಷಾರ್ಥಿಗಳಲ್ಲಿ ಎಲ್ಲದರಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮಾರ್ಕ್ಸನ್ನು ತೆಗಿತಾರೆ ಅನ್ನುವಂಥದ್ದು. ಅಕ್ಟೋಬರ್ 18ನೇ ತಾರೀಕು ನಂತರ ವಿದ್ಯಾರ್ಥಿಗಳು ಓದಿನಲ್ಲಿ ಅತಿ ಹೆಚ್ಚಿನದಾಗಿ ಆಸಕ್ತಿಯನ್ನು ವಹಿಸಿಕೊಳ್ತಾರೆ ಅನ್ನುವಂಥದ್ದು. ಇನ್ನು ಕೈಗಾರಿಕಾ ಉದ್ಯಮದಲ್ಲಿ ವಿಶೇಷವಾಗಿ ಪ್ರಗತಿಯನ್ನು ಕಾಣಬೇಕು ಅಂತಂದರೆ ಅಕ್ಟೋಬರ್ 18ರ ನಂತರ ಮಿಥುನ ರಾಶಿಗೆ ವಿಶೇಷವಾಗಿರ್ತಕ್ಕಂತಹ ಕೈಗಾರಿಕಾ ಉದ್ಯಮದಲ್ಲಿ ಲಾಭವನ್ನು ಗಳಿಸಿಕೊಳ್ಳುವಂತಹ ಅವಕಾಶವಿದೆ ಅನ್ನುವಂಥದ್ದು. ಜೊತೆಗೆ ಕುಟುಂಬಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ದಿನನಿತ್ಯನೂ ಪರಿವರ್ತನೆ ಆಗ್ತಾ ಇರ್ತಾನೆ. ಪರಿವರ್ತನೆ ಆಗ್ತಾ ಇರುವಂತಹ ಸಮಯದಲ್ಲಿ ನಿಮ್ಮ ಮನಸ್ಸು ಕೂಡ ಪರಿವರ್ತನೆ ಆಗುತ್ತೆ ಅಂತ. ಒಂದು ಕೆಲಸ ಮಾಡಿದ್ರೆ ಇನ್ನೊಂದು ಕೆಲಸ ಮಾಡಬೇಕು ಅನ್ನುವಂತಹ ಆಲೋಚನೆ ಇರುತ್ತೆ. ಒಂದು ಕೆಲಸ ವಿಳಂಬ ಆದರೆ ಇನ್ನೊಂದು ಕೆಲಸಕ್ಕೆ ನೀವು ಹೋಗ್ತೀರಾ. ಆ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ. ಅವೆಲ್ಲದಕ್ಕೂ ಕೂಡ ಪರಿಹಾರ ಬಂದು ಚಂದ್ರಮ ಮನಸೋ ಜಾತಃ ಚಕ್ಷುರ್ಸೂರ್ಯೋ ಅಜಾಯತ ಮುಖಾದಿಂದ್ರಸ್ಯ ಅಗ್ನಿಸ್ಯ ಪ್ರಾಣಾದ್ವಾಯುರಜಾಯತ. ಈ ಮಂತ್ರವನ್ನು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸೂರ್ಯೋದಯಾದಿ ಸ್ನಾನಾದಿಗಳನ್ನು ಮಾಡಿಕೊಂಡು ಸೂರ್ಯನನ್ನು ನಮಸ್ಕಾರವನ್ನು ಮಾಡುವಂತಹ ಸಮಯದಲ್ಲಿ
ಸೂರ್ಯನನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಮಂತ್ರವನ್ನು ಹೇಳಿದ್ರೆ ಸರ್ವ ರೋಗಗಳನ್ನು ನಿವಾರಣೆ ಆಗುತ್ತೆ, ಸರ್ವ ದುಃಖ ದಾರಿದ್ರ್ಯಗಳನ್ನು ದೂರ ಮಾಡುವಂತಹ ಶಕ್ತಿ ಆ ಮಂತ್ರಕ್ಕಿದೆ ಅನ್ನುವಂಥದ್ದು. ಹಾಗೆ ರಾಹುವಿನಿಂದ ವಿಶೇಷ ಲಾಭ ಇದೆ, ಭಯಪಡುವಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಕೇತುವಿನಿಂದ ಸ್ವಲ್ಪ ಗಣಪತಿ ಆರಾಧನೆ ಮಾಡ್ಕೊಳ್ಳಿ. ಗಣಪತಿ ಆರಾಧನೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಲಾಭವನ್ನು ಗಳಿಸ್ಕೊಳ್ತೀರಾ ಅನ್ನುವಂಥದ್ದು. ಹಾಗೆ ರವಿ ಮತ್ತು ಕುಜನಿಂದ, ರವಿ ಆತ್ಮಕಾರಕನಾಗಿದ್ದು ತುಲಾರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ತುಲಾರಾಶಿ ಅಂದರೆ ಶತ್ರುವಿನ ಮನೆ ರವಿಗೆ. ಜೊತೆಗೆ ನೀಚನಾಗಿ ಶತ್ರುವಿನ ಮನೆಗೆ ಬಂದಾಗ ಸ್ವಲ್ಪ ಆತ್ಮಕ್ಕೆ ವ್ಯತಿರಿತವಾಗಿ ಸ್ವಲ್ಪ ಆತ್ಮ ಚಿಂತನೆಗಳನ್ನು ಮಾಡಿಕೊಳ್ತೀರಾ ಅನ್ನುವಂಥದ್ದು. ಅವೆಲ್ಲವೂ ಕೂಡ ಬಿಟ್ಬಿಡಿ, ಕ್ರಮೇಣವಾಗಿ ಸರಿ ಹೋಗುತ್ತೆ, ಏನು ಸಮಸ್ಯೆಗಳಾಗುವುದಿಲ್ಲ ಅಂತ. ಜೊತೆಗೆ ಶುಕ್ರನ ಪ್ರಾರ್ಥನೆ ಮಾಡ್ಕೊಳ್ಳಿ, ಹೆಣ್ಣು ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಜೊತೆಗೆ ಮಹಾರುದ್ರನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾರುದ್ರನನ್ನು ಯಾರು ಸ್ಮರಣೆ ಮಾಡ್ಕೊಳ್ತೀರೋ ಅವರೆಲ್ಲರಿಗೂ ಕೂಡ ಕಷ್ಟ ಕಾರ್ಪಣ್ಯಗಳನ್ನು ದೂರ ಆಗುತ್ತೆ ಅನ್ನುವಂಥದ್ದು. ಹಾಗೆ ಶುಕ್ರನಿಂದನೂ ಕೂಡ ವಿಶೇಷವಾಗಿ ನವ ವಧೂವರರಿಗೆ ವಿಶೇಷವಾಗಿರ್ತಕ್ಕಂತಹ ದಾಂಪತ್ಯ ಜೀವನಕ್ಕೆ ಅನುಕೂಲವನ್ನು ಮಾಡಿಕೊಡುವಂತಹ ಸಾಧ್ಯತೆಯಲ್ಲಿ ಅತಿ ಹೆಚ್ಚಿನದಾಗಿ ಕಾಣ್ತಾ ಇದೆ. ಭಯಪಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು.